ಸರ್ಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಜಿಲ್ಲೆಯವರು ಕಳೆದ 15 ದಿನದಿಂದನೂ ಕೂಡ ಈ ಮಳೆ ಹಾನಿಯಿಂದ ಬೆಳೆ ಹಾನಿಯಾಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಬಹಳ ಕಡೆ. ಯಾವುದೇ ಜಿಲ್ಲಾ ಮಂತ್ರಿಗಳು ನನಗೋಗಿರುವಂತ ಹೋಗಿ ಭೇಟಿ ಮಾಡಿ ಪರಿಹಾರ ಕೊಟ್ಟಿರುವಂತದ್ದು ಎಲ್ಲೂ ಕಂಡಿಲ್ಲ. ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಪತ್ರಿಕೆಯಲ್ಲೂ ನೋಡಿಲ್ಲ. ಮುಖ್ಯಮಂತ್ರಿಗಳಂತೂ ಹೋಗೇ ಇಲ್ಲ. ಇವತ್ತೇನೋ ಬಂದಿದ್ದಾರೆ ಅವರು. ಕಳೆದ ಬಾರಿ ನಾನು ಕಂದಾಯ ಸಚಿವನಾಗಿದ್ದಾಗ ಇದೇ ರೀತಿ ಫ್ಲಡ್ ಆದಾಗ ನಾನು 16 ಕಡೆ ಭೇಟಿ ಮಾಡಿದ್ದೆ. ಯಾರ್ದಾದ್ರೂ ಮನೆಗೆ ನೀರು ನುಗ್ಗಿದ್ರೆ 24 ಗಂಟೆ ಒಳಗಡೆ ಅವರಿಗೆ 10,000 ರೂಪಾಯಿ ಪರಿಹಾರವನ್ನು ಸಡನ್ನಾಗಿ ಕೊಟ್ಟಿದ್ರು. 10,000 ರೂಪಾಯಿ ಕೊಟ್ಟಿದ್ರು. ನಮ್ಮ ಸರ್ಕಾರ ಇದ್ದಂಥ 4 ವರ್ಷಗಳ ಕಾಲ ಪ್ರತಿ 4 ವರ್ಷನೂ ಮಳೆ ಬಂತು. 4 ವರ್ಷನೂ ಕೂಡ ಪ್ರತಿ ವರ್ಷ ಯಾರ್ಯಾರ ಮನೆಗೆ ನೀರು ನುಗ್ಗಿದೆ ಅವ್ರ ಮನೆಗೆಲ್ಲ 10,000 ರೂಪಾಯಿ ಇಮಿಡಿಯೇಟಾಗಿ 24 ಗಂಟೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಿ. ನಾನು ಈಗ ಕೇಳಿದೆ, ಜಿಲ್ಲಾಧಿಕಾರಿಗಳು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದರು, AC ಇದ್ದರು, ತಹಸೀಲ್ದಾರ್ಗಳಿದ್ದರು, ಇತರ ಅಧಿಕಾರಿಗಳೆಲ್ಲ ಇದ್ದರು, ಪೊಲೀಸ್ ಎಲ್ಲ ಅಧಿಕಾರಿಗಳಿದ್ದರು. ಆದರೆ ಅವರು ಕೊಡ್ತಾ ಇರೋದು 5,000 ರೂಪಾಯಿ ಮಾತ್ರ. ಈಗ NDRF ರೂಲ್ಸ್ ಪ್ರಕಾರ ಏನಿದೆಯೋ ಅದನ್ನು ಮಾತ್ರ ಕೊಡ್ತಾ ಇದ್ದಾರೆ. ಕಳೆದ ಬಾರಿ ನಾವು NDRF ರೂಲ್ಸ್ ಅದು ಹಣ ಪ್ಲಸ್ ರಾಜ್ಯ ಸರ್ಕಾರ ಎರಡು ಸೇರಿ 10,000 ರೂಪಾಯಿ ಕೊಡ್ತಾ ಇದ್ರು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, 10,000 ರೂಪಾಯಿ ಕೊಡಲೇಬೇಕು. ಯಾಕೆ ಕಳೆದ 4 ವರ್ಷದಿಂದ ನಾವು ಕೊಟ್ಟಿದ್ರಿ, 10,000 ರೂಪಾಯಿ ಕೊಡಲೇಬೇಕು ಅಂತೇಳಿ ಅವ್ರಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಮತ್ತು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾರೆ. ಎರಡನೇದು, ಮನೆ ಬಿದ್ದಿರೋವಂಥದ್ದಕ್ಕೆ ನಮ್ಮ ಹಿಂದೆ NDRF ರೂಲ್ಸ್ ಪ್ರಕಾರ 95,000 ರೂಪಾಯಿ ಕೊಡಬೇಕು ಅಂತ ಇತ್ತು ಪ್ರತಿ ಮನೆ ಬಿದ್ದಾಗ. ಈಗ ಅದು 1,25,000 ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಾವು ರಾಜ್ಯ ಸರ್ಕಾರದಿಂದ ಆಗ ಉಳಿದಂಥ 4,05,000 ರೂಪಾಯಿನ ಆ್ಯಡ್ ಮಾಡಿ ಕೇಂದ್ರ ಸರ್ಕಾರದ್ದು 95,000, ನಮ್ಮದು 4,05,000, 5 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ರಿ. ಅರ್ಧ ಮನೆ ಬಿದ್ದವರಿಗೆ 3 ಲಕ್ಷ ಕೊಟ್ಟಿದ್ರಿ, ಸಣ್ಣ ಡ್ಯಾಮೇಜ್ ಆದವರಿಗೆ 1 ಲಕ್ಷ ಕೊಟ್ಟಿದ್ರಿ. ಇದುವರೆಗೂ ಇಲ್ಲ. ನಾನು ಹೋಗಿ ಭೇಟಿ ಮಾಡಿದ್ದೆ, ಅವರಿಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಕೊಡೋವಂಥದ್ದು 1,25,000 ಮಾತ್ರ. ಅದರಲ್ಲಿ ಏನು ಕಟ್ಟಕ್ಕಾಗ್ತದೆ? ಒಂದು ಮನೆ ಯಾಕೆ ಕಟ್ಕೊಳಕ್ಕಾಗ್ತದೆ? ಸಾಧ್ಯನೇ ಇಲ್ಲ. ಇದು ಕೂಡ ಇಮಿಡಿಯೇಟಾಗಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಅವ್ರ ಮನೆ ಕಟ್ಕೊಳೋ ಅಂಥದ್ದಕ್ಕೆ ಸ್ವತಃ ಅವರೇ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವೇ ಕಟ್ಟಕ್ಕೆ ಹೋದ್ರೆ ಇನ್ನು 5 ವರ್ಷ ಬೇಕು. ಅವರೇ ಕಟ್ಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತು ಅಧಿಕಾರಿಗಳು ಎಲ್ಲ ಜಿಲ್ಲಾ ಸಚಿವರುಗಳು ಇಡೀ ರಾಜ್ಯದಲ್ಲಿ ಒಂದು 10 ದಿನಕ್ಕೆ 10-12 ದಿನ ಮುಂಚೆನೇ ಇದನ್ನ ಮಳೆಗಾಲ ಬರ್ತಾ ಇದೆ ರಿವ್ಯೂ ಮಾಡಿ ಏನೇನು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಇಷ್ಟೊಂದು ಅನಾಹುತ ಆಗ್ತಾನೆ ಇರಲಿಲ್ಲ.